52/6 52/5 ಅವ್ರದ್ದು ಏನಾದ್ರು ಡಾಕ್ಯುಮೆಂಟ್ ತಗೊಂಬಂದ್ರೆ ನಾವು ಇವಾಗ ಬಿಟ್ಬಿಡ್ತೀವಿ. ಅವ್ರ ಡಾಕ್ಯುಮೆಂಟ್ ಏನು ಕೊಡಲ್ಲ. ಇವಾಗ ಈ ತರ ಬರೀ ಒಂದು ಪಾಣಿ ನೋಡಿಸ್ತಾರೆ, ಸಿವಿಲ್ ಒಂದು ಪಾಣಿ ಬಿಟ್ರೆ ಬೇರೆ ಏನು ನೋಡ್ಸಲ್ಲ. ಆ ಪಾಣಿ ಕೊಡಿ ಸರ್, ನೀವೇ ನೋಡೋ ಅವಶ್ಯಕತೆ ಇಲ್ಲ, ನೋಡೋ ಅವಶ್ಯಕತೆ ಇಲ್ಲ. ರೈಟ್ಸೇ ಇಲ್ಲ, ರೈಟ್ಸೇ ಇಲ್ಲ. ನಮ್ಮ ಡಾಕ್ಯುಮೆಂಟ್ ಟೆಸ್ಟ್ ಮಾಡಕ್ ನೀವೇ ನೋಡಿ. ನಾವು ಸ್ಟೇ ಆಡಬೇಕು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಏನು ಆಪಾದನೆ ಮಾಡ್ತಾವ್ರಿ ಇವಾಗ? ಇವರು ಬಾಜುದಾರರೇ ಅಲ್ಲ, ಅಕ್ಕಪಕ್ಕ ಇಲ್ಲ. ನಾವೆಲ್ಲರೂ ಅಕ್ಕಪಕ್ಕ ಇರೋರಿಗೆ ನೋಟಿಸ್ ಸರ್ವ್ ಮಾಡಿಸಿ ಹದ್ಬಸ್ತು ಮಾಡಿಸಿರೋದು. ಇವ್ರಿಗೂ ಆ ಲ್ಯಾಂಡ್ಗೆ ಸಂಬಂಧನೇ ಇಲ್ಲ. ಹದ್ಬಸ್ತಲ್ಲಿ ಬಂದು ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ. ನಾವ್ಯಾಕೆ ಕೋರ್ಟ್ಗೆ ಹೋಗ್ಬೇಕು? ಈಗ ಬೇರೆಯವ್ರ ಜಮೀನಲ್ಲಿ ಏನಾರ ನಾವು ಕಾಂಪೌಂಡ್ ಆಗ್ತಾ ಇದ್ರೆ ಅವ್ರೋಗಿ ನಮ್ಮ ಮೇಲೆ ಇದು ಮಾಡಲಿ, ಟ್ರೆಸ್ ಪಾಸ್ ಮಾಡಲಿ, ಏನು ಬೇಕಾದ್ರೂ ಮಾಡಲಿ. ಅದು ಬಿಟ್ಬಿಟ್ಟು ಅನವಶ್ಯಕವಾಗಿ ಬಂದು ಇಲ್ಲಿ ತೊಂದರೆ ಕೊಡೋದು. ಸುಮಾರು ಒಂದು 4-5 ತಿಂಗಳಿಂದ ತೊಂದರೆ ಕೊಡ್ತಾರೆ. ಇಲ್ಲಿ ನೋಡಿ, ಅವರು ನಾವು ಇಲ್ಲಿ ಕಾಂಪೌಂಡ್ ಎಲ್ ಶೇಪಲ್ಲಿ ಮಧ್ಯದಲ್ಲಿ ಕಾಂಪೌಂಡ್ ಆಗ್ತಾಯಿದ್ರಿ. ಅವ್ರು ಬಂದು ಹೇಳಿದ್ರು, ನೋಡಪ್ಪ ಸರ್ವೆ ಮಾಡಿ ನೀವು ಆ ಕಾಂಪೌಂಡ್ ಹಾಕ್ಕೊಳ್ಳಿ ಅಂತ. ಅವರು ನಯಾ ನಾಜುಕು ಹೇಳಿದ್ರು, ಸರ್ವೆ ಮಾಡಿ ಕಾಂಪೌಂಡ್ ಹಾಕ್ಕೊಳ್ಳಿ ಅಂತ. ಅಲ್ಲಿ ಕಾಂಪೌಂಡ್ ಹಾಕಿದ್ರೆ ಏಕಾಏಕಾಗಿ ಬಂದು ತಳ್ಳಿದ್ರು. ಅದು ಆಯಿತು, ಆಗಿಲಿ ಬಿಡಿ, ಏನೋ ತಳ್ಳಿದ್ರು ಅಂದ್ಬಿಟ್ಟೆ. ಅವರು ಇದು ಹೇಳಿದ್ರು, ಈಗ ಸರ್ವೆ ಆಗಿದೆ, ಹದ್ಬಸ್ತಾಗಿದ್ರೆ ಕಾಂಪೌಂಡ್ ಆಗ್ತಾಯಿದ್ದೀರಿ, ಅದಕ್ಕೆ ಬಂದು ಕೋರ್ಟಿಂದ ಪರ್ಮಿಷನ್ ತಗೊಂಡ್ಬನ್ನಿ ಅಂದರೆ ಇದು ಯಾವ ನ್ಯಾಯ ಸರ್? ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆ. ಅವ್ರದ್ದು ಇರೋದು ಬಂದ್ಬಿಟ್ಟು 52/6 4 ಅವ್ರದ್ದು. ಅಲ್ಲಿ ಹೋಗಲಿ, ಇಲ್ಲಿ ಬಂದು ಯಾಕೆ ಅನವಶ್ಯಕವಾಗಿ ತೊಂದರೆ ಕೊಡೋದು? ಈ ಥರ ತೊಂದರೆ ಆಗ್ತದೆ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ, ಎಲ್ಲ ಪ್ರತಿಯೊಂದು ಇದೆ. ನಾವೇನನ್ನ ದೌರ್ಜನ್ಯ ಮಾಡ್ತಾಯಿದ್ರೆ ಹೋಗಿ ನಮ್ಮ ಮೇಲೆ ಅವ್ರು ಕಾಂಪೌಂಡ್ ಹಾಕಿ ಹೋಗಿ ಬಂದು ಇದು ಮಾಡಲಿ, ನಮ್ದ್ರಲ್ಲಿ ಕಾಂಪೌಂಡ್ ಹಾಕೋರು ಅಂತ ಕಂಪ್ಲೇಂಟ್ ಕೊಡಲಿ, ನಮ್ಮ ಮೇಲೆ FIR ಮಾಡಲಿ. ಅದು ಬಿಟ್ಬಿಟ್ಟು ಬಂದ ಅಡ್ಡ ಆಗ್ತಾಯಿದ್ರೆ ಏನು ಸರ್ ಇದು ಅರ್ಥ? ಏನಕ್ಕೆ ನಾವು ಪ್ರಾಪರ್ಟಿ ತೊಗೊಂಡಿರೋದು, ನಮ್ಮ ಅಡ್ಡ ಹಾಕ್ಬಾರ್ದು ಅಷ್ಟೇ. ನಾವು ಕಾಂಪೌಂಡ್ ಹಾಕ್ತೀವಿ ಸರ್. ಅಡ್ವೊಕೇಟ್ ಮಂಜುನಾಥ್ ಅಂತೆ ಮತ್ತು ಅವ್ರ ತಂದೆ ಅವರಿಬ್ಬರು ಅಡ್ಡ ಹಾಕ್ತಾರೆ ಸರ್. ಈಗ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಏನಿದೆ ಅಂತ ಏನಿಲ್ಲ, ಒಂದೇ ಒಂದು ಪಾಣಿ ಇದೆ. ಪಾಣಿ ಬಂದು 52/4 ಓಡಿಸ್ತಾ ಇದೆ. 52/4 ಅವ್ರದ್ದು, 52/5 ಬೇರೆಯವ್ರದ್ದು, 52/6 ನಮ್ಮದು, 6 ನಮ್ಮದು, 4 ಅವ್ರದ್ದು, 5 ಇದು ಬೇರೆಯವ್ರದ್ದು. ನಮ್ಮ ಪಕ್ಕದಲ್ಲಿ ನಾವು ಆಗ್ತಾರ ಕಾಂಪೌಂಡ್ ಪಕ್ಕದಲ್ಲಿ ಇರೋದು ಬೇರೆಯವ್ರದ್ದು. ಅದು ಲಕ್ಷ್ಮಮ್ಮ ಅಂತ, ಅವರು ಇಲ್ಲೇ ಇದ್ದಾರೆ. 52/5 ನಮ್ಮದು ಜಮೀನು. 30 ವರ್ಷದಿಂದನೂ ನಾವು ಅನುಭವದಲ್ಲಿ ಇದ್ದೀರಿ. ಮೊನ್ನೆ ರೀಸೆಂಟಲ್ಲಿ ಒಂದು 6 ತಿಂಗಳಿನಿಂದನೂ ಇವರು ತೊಂದರೆ ಕೊಡ್ತಾನೆ ಇದ್ದಾರೆ. ಮೊನ್ನೆ ರಾಗಿ ಚೆಲ್ಲಕ್ಕೂ ನಮಗೆ ಬಿಟ್ಟಿಲ್ಲ. ಟ್ಯಾಕ್ಟ್ರಿಗೂ ಅಡ್ಡ ಬಂದವ್ರೆ. 52/4 ಬಂದು ಇವರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ರೆಡ್ಡಿ ಅಂದ್ಬಿಟ್ಟು. 52/6 ಇವ್ರದ್ದು, 52/5 ನಮ್ಮದು, 52/4 ಚೌಡಪ್ಪ ಅಂದ್ಬಿಟ್ಟು. ಅವ್ರದ್ದು ಜಮೀನಿದೆ 1 ಎಕರೆ 13 ಗುಂಟೆ, 1.25 ಎಕರೆ ಅವ್ರದ್ದು ಜಮೀನಿದೆ. ಅವ್ರ ಪ್ರಾಪರ್ಟಿ ಅವ್ರದ್ದು ಏನಿದೆಯೋ ಅದಕ್ಕೆ ಇದೆ.
ನಮ್ಮ ಪ್ರಾಪರ್ಟಿಯಲ್ಲಿ ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ಗೆ ರಾಗಿ ಚೆಲ್ಲಕ್ಕೂ ಬಿಟ್ಟಿಲ್ಲ, ಇವ್ರು ಕಾಂಪೌಂಡ್ ಹಾಕೋಕ್ಕೂ ಬಿಟ್ಟಿಲ್ಲ. ಪಕ್ಕದಲ್ಲಿ ನಮ್ದೇ ಜಮೀನು ಇರೋದು. ನಮ್ಗೇನು ತೊಂದರೆ ಇಲ್ಲ. ಮೊನ್ನೆ ಸರ್ವೆ ಅವ್ರು ಬಂದಿದ್ರು, ಸರ್ವೆ ಮಾಡಿದ್ರು, ನಮ್ಮ ಪಕ್ಕದಲ್ಲೂ ಕರೆಕ್ಟಾಗಿ ಪಾಯಿಂಟ್ ತೋರಿಸಿದ್ರು. ನಮ್ಗೆ ಯಾವುದು ತೊಂದರೆ ಇಲ್ಲ, ಅವ್ರು ಆರಾಮಾಗಿ ಕಾಂಪೌಂಡ್ ಹಾಕೊಬೋದು. ನಮ್ಮ ಜಮೀನಲ್ಲೂ ರಾಗಿ ಚೆಲ್ಲಕ್ಕೆ ಇವ್ರು ತುಂಬ ತೊಂದರೆ ಕೊಡ್ತಾವ್ರೆ. ಏನಾದರೂ ಮಾತಾಡಿದರೆ ನಾವು ದಲಿತರು ಅಂತ ನಮ್ಮ ಮೇಲೆ ಇದು ಮಾಡಿ FIR ಬುಕ್ ಮಾಡೋಕ್ಕೆ ನಮ್ಗೆ ಬಯಡಿಸ್ತಾರೆ. ನಾವು ಡಾಕ್ಯುಮೆಂಟ್ ಪ್ರಕಾರ ಮಾತಾಡ್ತೀರಿ, ಅವರು ಕ್ಯಾಸ್ಟ್ ಬಗ್ಗೆ ಎತ್ಕೊಳ್ತಾರೆ. ನಾವೇನು ಮಾತಾಡೋಕ್ಕೆ ಆಪರ್ಚುನಿಟಿ ಇಲ್ಲ ಅವ್ರ ಹತ್ರ. ಏನಕ್ಕಾದ್ರೂ ಮಾತಾಡಲಿ, ನಾವು ಡಾಕ್ಯುಮೆಂಟ್ ಎತ್ಕೊಂಡ್ಬಂದು ತೋರಿಸ್ತೀರಿ. ಅವರು ನಾವು ದಲಿತರು ಅಂದ್ಬಿಟ್ಟು ಕ್ಯಾಮ್ರಾ ವಿಡಿಯೋ ಮಾಡ್ಕೊಂತಾರೆ. ನ್ಯಾಯ ನಮ್ಮ ಹತ್ರ ಇದೆ ಸರ್, ನಮ್ಗೆ ನ್ಯಾಯ ಪ್ರತಿಯೊಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ. 30-35 ವರ್ಷದಿಂದ ಅನುಭವದಲ್ಲಿ ಯಾರ ಹತ್ರನೂ ಮಾತಾಡಲ್ಲ ಸರ್. ನಮ್ಗೆ ನಾವು ಕಾಂಪೌಂಡ್ ಹಾಕೋದು, ನಮ್ಮ ಜಮೀನಿಗೆ ನಾವು ಕೋರ್ಟಿಂದ ಸ್ಟೇ ಆರ್ಡರ್ ತಗೊಂಡ್ಬಂದಿದ್ದೀವಿ. ಕಾಂಪೌಂಡ್ ಹಾಕೊಂತೀವಿ. ಅಥವಾ ಅವ್ರದ್ದು ಏನೇನಿದೆ ಅವ್ರ ವಕೀಲರಿದ್ದಾರೆ, ಸ್ಟೇ ತಗೊಂಡ್ಬರ್ಲಿ, ಇದು ಮಾಡಲಿ. ಅದು ಬೇರೆ ನೀವು ನಾವು ಕಾಂಪೌಂಡ್ ಹಾಕೋಕ್ಕೆ ಕೋರ್ಟಿಂದ ಇದು ತಗೊಂಡ್ಬಂದ್ರೆ ಇದು ಯಾವ ನ್ಯಾಯ ಸರ್? ಇದು ನಮ್ಮ ದಾಖಲೆಗಳು ನಾವು ಸರ್ವೆ ಹದ್ಬಸ್ತ್ ಪ್ರಕಾರ ಆಗ್ತಾ ಇರುತ್ತೆ. ಹದ್ಬಸ್ತ್ ಪ್ರಕಾರ ನಾವು ಕಾಂಪೌಂಡ್ ಹಾಕ್ತಾ ಇರೋದು, ಬೇರೆ ಇನ್ನೇನಿಲ್ಲ. ಹದ್ಬಸ್ತ್ ಎಲ್ಲಿ ಬೌಂಡ್ರಿ ನೋಡಿಸಿದರೆ ಆ ಬೌಂಡ್ರಿ ಪ್ರಕಾರ ನಾವು ಕಾಂಪೌಂಡ್ ಹಾಕ್ತಾ ಇದೀವಿ ಹೊರತು ಇನ್ನೇನಿಲ್ಲ ಸರ್. ನೋಡಿ ಅದು ಬಸ್ ಹಾಕಿಂದು ಇದು వచ్చేసి 11 ಸ್ಕೆಚ್ ಸರ್. ಈಗ ಒಂದು 6 ತಿಂಗಳಿಂದ ನಮ್ಗೆ ತೊಂದರೆ ಕೊಡ್ತಾವ್ರಲ್ಲ, ಅವ್ರದ್ದೇನಾರ ಇದ್ದಿದ್ರೆ ಕಾಂಪೌಂಡ್ ಆಗ್ತಾ ಇದಾರೆ ತರ್ಬೋದಲ್ಲ ಸರ್ ಕೋರ್ಟಿಂದ. ಅವ್ರ ವಕೀಲರೇ ಇದಾರಲ್ಲ, ಅಷ್ಟೇ ತಗೊಂಡ್ಬರ್ಬೋದಲ್ಲ. ಯಾಕೆ ವಿನಾಕಾರಣ ಬಂದು ಇಲ್ಲಿ ದೌರ್ಜನ್ಯ ಮಾಡೋದು? ನೋಡಿ ಸರ್, ನಾವು ಸ್ಟೇ ಆರ್ಡರ್ ತಗೊಂಡ್ಬಂದಿದ್ದೀರಿ ಕೋರ್ಟಿಂದ. ಸರ್ ಸ್ಟೇ ಆರ್ಡರ್ ತಗೊಂಡ್ಬಂದಿದ್ರು, ಇವ್ರು ನಮಗೆ ಉಳ್ಳಾಕ್ ಬಿಡ್ತಾ ಇಲ್ಲ. ಟ್ಯಾಕ್ಟರ್ ಸ್ಟೇ ಆರ್ಡರ್ ಆಗಿದೆ. ಇವ್ರ ಅಪ್ಪ ಅವ್ರು ಕೇಸ್ ಹಾಕಿದ್ರು, ಅದು ನಮ್ಮ ಕಡೆ ಆಗಿದೆ, ಆರ್ಡರ್ ಆಗಿದೆ ನಮ್ಮ ಕಡೆ. ನಾವು ಪರ್ಚೇಸ್ ಮಾಡಿ 94 ಪರ್ಚೇಸ್ ಮಾಡಿದ್ದೀರಿ. ಪರ್ಚೇಸ್ ಮಾಡಿರೋ ಡಾಕ್ಯುಮೆಂಟ್ ಇದೆ. ಮತ್ತು ಪ್ರೆಸೆಂಟ್ ಪಾಣಿ ಇದೆ ನಮ್ಮ ಹತ್ರ. ಪ್ರೆಸೆಂಟ್ ಪಾಣಿ ಇದೆ, ಮುಟೇಶನ್ ಇದೆ, ಪಾಣಿ ಇದೆ. ಪ್ರತಿಯೊಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ. ದಿಶಾಂಕಲ್ ನೋಡಿದ್ರು ಕೂಡ ಈಗ ಯಾರ್ದಿದೆ ಅವ್ರದ್ದೇ ಬರ್ತಾ ಇದೆ ಸರ್. ಪೊಲೀಸ್ ಸ್ಟೇಷನ್ಗೆ ಹೋಗಿ NCR ಮಾಡಿಸಿದೆ ಸರ್. ಆ ಕಾಂಪೌಂಡ್ ಮಧ್ಯದಲ್ಲಿ ಹಾಕಕ್ಕೆ ಬಂದ್ರು ಬಿಟ್ಟಿಲ್ಲ. ನಾನು ಜೋಡೆ ಕೃಷ್ಣಪ್ಪ ಗ್ರಾಮ ಪಂಚಾಯತಿ ಮೆಂಬರ್ ಎಕ್ಸು, ಆಯಿತಾ. ನಾನು ಜಮೀನು ಕೊಡಿಸಿರೋದು, ಹದ್ಬಸ್ತು ಮಾಡಿಕೊಟ್ಟಿದ್ದಾರೆ. 100% ಹದ್ಬಸ್ತು ಇದೆ. ಎಲ್ಲ ದಾಖಲೆಗಳು ಕರೆಕ್ಟಾಗಿದೆ ನಮ್ಮ ಹತ್ರ. ವಿನಾಕಾರಣ ತೊಂದರೆ ಕೊಡ್ತಾರೆ 6 ತಿಂಗಳಿಂದ. ಬೇರೆ ಬೇರೆ ರೀತಿ ತೊಂದರೆ ಕೊಡ್ತಾರೆ. ನಾವು ಕಾಂಪೌಂಡ್ ಹಾಕ್ತಿದ್ದೆ, ಅವ್ರದ್ರಲ್ಲಿ ಏನಾರ ಕಾಂಪೌಂಡ್ ಹಾಕಿದ್ರೆ ಹೋಗಲಿ, ಅವರು ರೆಸ್ಪಾನ್ಸ್ ಕಂಪ್ಲೇಂಟ್ ಕೊಡಲಿ, FIR ಮಾಡಲಿ. ನಮ್ಮ ಜಮೀನು ನಾವು ಹಾಕ್ತಿದ್ವಿ, ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆ. ನಿಮಗೆ ನೋಡಿಸ್ತಾ ಇದ್ದೀವಿ. 11 ಸ್ಕೆಚ್ ಇದೆ, ಹದ್ಬಸ್ ಸ್ಕೆಚ್ ಇದೆ, ಮತ್ತು ಡಿಜಿಟಲ್ ಸರ್ವೆ ಮಾಡಿಸಿದ್ವಿ. ಎಲ್ಲ ಸರ್ವೆನೂ ಮಾಡಿದ್ವಿ. ಎಲ್ಲ ದಾಖಲೆಗಳು ನಮ್ಮ ಹತ್ರ ಕರೆಕ್ಟಾಗಿದೆ. ಅವರು ನಮ್ಮ ಹತ್ರ ದಾಖಲೆ ಇದಾವೆ ಅಂತ ಎಲ್ಲಿ ನೋಡಿಸ್ಲಿ, ಎಕ್ಸೆಪ್ಟ್ ಅವ್ರ ಪಾಣಿ ಬಿಟ್ಟು ಏನನ್ನ ನೋಡಿಸ್ಲಿ ಸರ್. ನಮ್ದು ನೋಡಿ ಸರ್, ನಿಮ್ಮ ಹತ್ರನೇ ಇದೆ. ನಿಮಗೂ ಒಂದು ಕಾಪಿ ಕೊಡ್ತೀವಿ, ವೆರಿಫೈ ಮಾಡಿ ಸರ್. SP ಮೇಡಮ್ ಹತ್ರನೇ ಹೋಗೋಣ ಸರ್. ಮೇಡಮ್ಗೂ ನೋಡ್ಸೋಣ. ಯಾರಿಗೆ ಬೇಕಾದ್ರೂ ನೋಡ್ಸಕ್ಕೆ ನಾವು ರೆಡಿ ಇದೀವಿ ಸರ್. ನಮ್ಮ ಹತ್ರ ನಾವು ಒರಿಜಿನಲ್ ಆಗಿದ್ದೀವಿ, ನಮ್ಮ ಡಾಕ್ಯುಮೆಂಟ್ ಒರಿಜಿನಲ್ ಆಗಿದೆ ನಮ್ಮ ಹತ್ರ. ನಾವು ಎಲ್ಲಿ ಬೇಕಾದರೂ ನೋಡ್ಸಕ್ಕೆ ರೆಡಿ ಇದ್ದೀವಿ. ವಿನಾಕಾರಣ ನಮ್ಗೆ ತೊಂದರೆ ಕೊಡ್ತಾ ಇದೆ. ನಮ್ಮ ಜಮೀನಿಗೆ ನಮ್ಮ ಬಂದೋಬಸ್ತ್ಗೆ ನಾವು ಕಾಂಪೌಂಡ್ ಹಾಕ್ಕೊಂತ ಇದ್ದೀವಿ ಸರ್. ಅದು ಬಿಟ್ಟರೆ ಬೇರೆ ಏನು ನಾವೇನು ಮಾತಾಡೋದು ನಮ್ದೇನು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಕಾಂಪೌಂಡ್ ನಾವು ಹಾಕೊಂತ, ನಮ್ಮ ಜಮೀನು ನಾವು ಹಾಕೊಂಡ. ನಾವೇನೋ ಅವ್ರದಲ್ಲೇನು ಹಾಕೋದಿದ್ರೆ ಯಾವಾಗ ಬೇಕಾದ್ರೂ ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಲಿ, FIR ಮಾಡಿಸ್ಲಿ, ಏನಾದರೂ ಮಾಡಿಸ್ಲಿ. ಅಲ್ಲ ಸರ್, ಬೇರೆಯವ್ರದ್ದು ಕಾಂಪೌಂಡ್ ನಾವು ಹಾಕೋಕ್ಕಾಗತ್ತಾ? ನಮ್ಮ ಜಮೀನು ತಾನೇ ನಾವು ಹಾಕೋದು. ನಮ್ಮ ಜಮೀನಲ್ಲಿ ನಾವು ಹಾಕ್ತೀವಿ. ಹೋಗಿ ಬಿಟ್ಕೊಡಕ್ಕೆ ರೆಡಿ ಇದ್ದೀವಿ. ಯಾಕೆ ಸುಮ್ಮನೆ ತೊಂದರೆ ಕೊಡ್ತಾರ? ಈಗ ನಾವು ಕಾಂಪೌಂಡ್ ಹಾಕೋದು ಹಾಕ್ತೀರಿ, ನಾಳೆ ದಿವಸ ಅವ್ರದಂತ ಬಂದಾಗ ಬೇಕಾದ್ರೆ ಕಿತ್ತಾಕ್ತೀರಿ. ನಮ್ಗೆ ಆಗೈತೆ ಆರ್ಡ್ರ್ ಆಗಿರೋದು ಇದು ಐತೆ ಕಾಪಿ. ನೋಡಿ ಸರ್, ಚೌಡಪ್ಪ ಅವ್ರು ಹಾಕಿರೋದು ಕೇಸು, ಆಯಿತಾ. ನಮ್ಗೆ ಅದು ಆದೇಶ ಆಗಿರೋದು ಕೋರ್ಟ್ ಕಡೆಯಿಂದ ನಮ್ಗೆ ಆರ್ಡ್ರ್ ಆಗಿದೆ. ಮತ್ತೆ 2 ಗುಂಟೆ ರೋಡ್ಗೆ ಹೋಗಿದೆ. ಆ ರೋಡ್ ಅಮೌಂಟ್ ನಮಗೆ ಬಂದೈತೆ, ಚೆಕ್ ಎಲ್ಲ ಇವ್ರಿಗೆ ಬಂದೈತೆ ಅಮೌಂಟು. ಇವ್ರ ಜಮೀನಾಗಿದ್ರೆ ನೋಡಿ, ಗೌರ್ಮೆಂಟ್ ಕಡೆಯಿಂದ ಬಂದಿರೋದು 2 ಗುಂಟೆ ಅಮೌಂಟ್ ನಮಗೆ ಸೇರಿರೋದು.